ಕೊಪ್ಪಳದಲ್ಲಿ ಬಲ್ದೋಟ ಕಾರ್ಖಾನೆ ಸ್ಥಾಪನೆಗಾಗಿ ಭೂಮಿಯನ್ನ ಕಳೆದುಕೊಂಡ ಹಾಲವರ್ತಿ, ಬಸಾಪುರ, ಕಿಡದಾಳ ಮತ್ತೆ ಬೇವಿನಾಳ ಗ್ರಾಮದ ರೈತರು ಮತ್ತೆ ಬೀದಿಗಿಳಿದು ಹೋರಾಟಕ್ಕೆ ಇಳಿದಿದ್ದಾರೆ. ಕೊಪ್ಪಳದ ಬಲ್ದೋಟ ಕಾರ್ಖಾನೆ ಸ್ಥಾಪಿಸೋದಕ್ಕೆ ತಮ್ಮ ಭೂಮಿಯನ್ನ ತೆಗೆದುಕೊಂಡ್ರು. ಆದ್ರೆ ಇವತ್ತು ನಿರಾಶ್ರಿತರಾಗಿದ್ದೀವಿ ಅಂತ ರೈತರ ಒಕ್ಕೂಟ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಅಶೋಕ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಇನ್ನು 360ಕ್ಕಿಂತ ಹೆಚ್ಚು ರೈತರ ಕುಟುಂಬಗಳು ಭೂಮಿಯನ್ನೇ ಕಳೆದುಕೊಂಡು ಈಗ ಉದ್ಯೋಗ ಇಲ್ಲದೆ ಪರದಾಡ್ತಾ ಇವೆ. 2006ರಲ್ಲೇ ಕೆಐಎಡಿಬಿ ಮುಖಾಂತರ ಬಿಎಸ್ಪಿಯಲ್ಲಿ ಭೂ ಸ್ವಾಧೀನ ಮಾಡಿ 18 ವರ್ಷಗಳು ಕಳೆದ್ರೂ ಭೂಮಿ ಕಳೆದುಕೊಂಡ ರೈತರ ಮಕ್ಕಳಿಗೆ ಕಂಪನಿ ಉದ್ಯೋಗ ನೀಡಿಲ್ಲ ಅಂತ ಪ್ರತಿಭಟನಾಕಾರರು ಆರೋಪ ಮಾಡಿದ್ದಾರೆ. ಕಾರ್ಖಾನೆ ಸ್ಥಾಪನೆ ಮಾಡುವಾಗ ರೈತರ ಮಕ್ಕಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಬಿಎಸ್ಪಿಎಲ್ ಕಂಪನಿ ಭರವಸೆ ನೀಡಿದ್ರು ಅದನ್ನ ಇವತ್ತೂ ಕೂಡ ಜಾರಿಗೊಳಿಸಿಲ್ಲ. ಇನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವ್ಯಾಜ್ಯ ಬಗೆಹರಿಯದಂತಹ ನಂತರ ಬಿಎಸ್ಪಿಎಲ್ ಕಾರ್ಖಾನೆ ಸ್ಥಾಪನೆ ಪ್ರಕ್ರಿಯೆ ಮುಂದುವರಿಸಲಾಗ್ತಾ ಇದೆ. ಆಗಲೇ ಮುಖ್ಯಮಂತ್ರಿಗಳ ತಾತ್ಕಾಲಿಕ ಮೌಖಿಕ ಆದೇಶದ ಕಾರಣದಿಂದ ಭೂಮಿ ಕಳೆದುಕೊಂಡ ಎಲ್ಲಾ ರೈತರಲ್ಲಿ ಹೊಸ ಆತಂಕ ಮೂಡಿದೆ. ಇನ್ನು ನಮ್ಮ ಭೂಮಿಯನ್ನ ಕಸಿದುಕೊಂಡು ಈಗ ಕಾರ್ಖಾನೆ ಸ್ಥಾಪನೆಗೂ ಅಡೆತಡೆ ಮಾಡ್ತಾ ಇದ್ದಾರಾ ಅಂತ ರೈತರು ಪ್ರಶ್ನಿಸ್ತಾ ಇದ್ದಾರೆ. ಭೂಮಿ ಆದ್ರೂ ಕೊಡಿ, ಇಲ್ಲ ಕಾರ್ಖಾನೆ ಸ್ಥಾಪಿಸಿ, ಇಲ್ಲವಾದ್ರೆ ನಮ್ಮ ಮಕ್ಕಳಿಗೆ ಸರ್ಕಾರಿ ನೌಕರಿಯನ್ನಾದ್ರೂ ಕೊಡಿ ಅಂತ ಸ್ಪಷ್ಟ ಬೇಡಿಕೆಯನ್ನ ಸರ್ಕಾರದ ಮುಂದಿಡ್ತಾ ಇದ್ದಾರೆ. ಸರ್ಕಾರ ಮತ್ತೆ ಕಂಪನಿ ಇಬ್ರು ರೈತರ ಭೂಮಿಯನ್ನ ಕಸಿದುಕೊಂಡು ನ್ಯಾಯ ಒದಗಿಸದೆ ಹಿಂಸೆಗೆ ಒಳಪಡಿಸ್ತಾ ಇದ್ದಾರೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯಾಯ ಸಿಗೋವರೆಗೂ ಹೋರಾಟ ಮುಂದುವರಿಸಲಾಗುತ್ತೆ ಅಂತ ಕೂಡ ಒಕ್ಕೂಟ ಎಚ್ಚರಿಕೆಯನ್ನ ನೀಡಿದೆ. ಕರ್ನಾಟಕ ಸರ್ಕಾರ ಅಂತ ಮಾಡ್ಯಾರ. ಅದಕ್ಕೆ ನಾವು ಕರ್ನಾಟಕ ಸರ್ಕಾರ ಕೇಳ್ಬೇಕಲ್ರಿ, ಹುಡುಗ ಜವಾಬ್ ಮಾಡ್ಯಾವ ಆಧಾರ ಒಂದು ಲಕ್ಷ ಓಡ್ರು ಆ ಹುಡುಗಿಗೆ ಕೊಟ್ಟಿವಿ ಸಾಲಿ ಕಲ್ಸಕ. ಅವ್ರು ಸಾಲಿ ಕಲ್ತ ಹುಡುಗರು ನೋಡ್ತಿರ್ಲಿಲ್ಲ, ಖಾಲಿ ತಿರುಗಾಡ್ತಾರ. ಹಂಗಾಗಿ ಈಗ ಇಲ್ಲ ಇವ್ರು ಗೌರ್ಮೆಂಟ್ ಕೊಡ್ಲಿ ಕೆಲಸ ಇಲ್ಲ ಹುಡುಗಿಗೆ, ಇಲ್ಲಂದ್ರೆ ಫ್ಯಾಕ್ಟ್ರಿ ಅವ್ರು ಕೊಡ್ಲಿ, ಇಲ್ಲಾಂದ್ರೆ ನಮ್ಗೆ ಹೊಲ ಕೊಡ್ಲಿ, ಹೊಲ ಸುತ್ತಿ ಹೊಲ ಯಾವ ಚಲೋ ಅದಾವು ಒಂದು ಯಾವ್ದಾರ ಮಾಡ್ಬೇಕು. ಎಷ್ಟು ಎಕರೆ ಹೊಲ ಆಯ್ತು? ನಮ್ದು 3 ಎಕರೆ 3 ಗುಂಟೆ ಐತೆ. 3 ಎಕರೆ 3 ಗುಂಟೆ ದುರ್ಗಪ್ಪ ಹಾಲೋರ್ತಿ ಅಂತ ಹೇಳಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.